ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ರಾಜ್ಯದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ರಾಜ್ಯದ ಯಾವ ಕಾರ್ಮಿಕ ಸಚಿವರು ಮಾಡದಂತಹ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ವಿಶೇಷ ಚೇತನರಿಗೆ 550 ತ್ರಿಚಕ್ರ ವಾಹನವನ್ನು ಕೊಡುವುದರ ಜೊತೆಗೆ ಬಡ ಕಾರ್ಮಿಕರ ಪರವಾಗಿ ಜನಪರ ಯೋಜನೆಯನ್ನು ತಂದಿದ್ದಾರೆ. ಸದ್ಯ ಅವರ ಪ್ರಯತ್ನದಿಂದ ನೂರಾರು ಬಡ ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧಾರವಾಡದಲ್ಲಿ ಕಾರ್ಮಿಕ ಇಲಾಖೆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೆಸಿಡಿ ಮೈದಾನದಲ್ಲಿ ಭಾಗಿಯಾಗಿದ್ದರು. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಹಾಗೂ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ಈಗಾಗಲೇ ಅಧಿಕಾರಿಗಳ ಸಭೆ ನಡೆಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಕಾರ್ಮಿಕ ಇಲಾಖೆಯ ಉಪ ಕಾರ್ಮಿಕ ಆಯುಕ್ತರಾದ ನಾಗೇಶ್ ಡಿಜಿ ಹಾಗೂ ಸಹಾಯಕ ಕಾರ್ಮಿಕ ಆಯುಕ್ತೆ ಶ್ವೇತಾ ಎನ್, ಕಾರ್ಮಿಕ ಅಧಿಕಾರಿಗಳು, ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಕೆಸಿಡಿ ಮೈದಾನದಲ್ಲಿ ಬೀಡು ಬಿಟ್ಟಿದ್ದು ಕಾರ್ಯಕ್ರಮದ ಸಿದ್ಧತೆಯನ್ನ ನಡೆಸಿದ್ದಾರೆ. ವಿಶೇಷ ಚೇತನರಿಗೆ ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳ ವಿತರಣೆ, ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಹಾಗೂ ಗಿಗ್ ಕಾರ್ಮಿಕರ ನೋಂದಣಿ ಪ್ರಕ್ರಿಯೆಗೆ ಮುಖ್ಯಮಂತ್ರಿಗಳು ಚಾಲನೆ ನೀಡಿದರು. ನೂರ 26 ವಿವಿಧ ಕಂಪನಿಗಳು ತಮ್ಮ ಸಿಎಸ್ಆರ್ ಅನುದಾನದ ಅಡಿ 525 ತ್ರಿಚಕ್ರ ವಾಹನ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ನಿಂದ 25 ವಾಹನಗಳನ್ನು ವಿತರಿಸಲಾಗಿದೆ. ತ್ರಿಚಕ್ರ ವಾಹನ ಪ್ರಾಯೋಜಿಸಿದ ಕಂಪನಿಗಳ ಪ್ರತಿನಿಧಿಗಳಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿಂದ ಗೌರವ ಸಮರ್ಪಿಸಲಾಯಿತು. ವಿಶೇಷ ಚೇತನರಿಗೆ ಒಂದೇ ವೇದಿಕೆಯಲ್ಲಿ 550 ತ್ರಿಚಕ್ರ ವಾಹನಗಳನ್ನು ನೀಡುತ್ತಿರುವುದು ಇತಿಹಾಸದಲ್ಲೇ ಇದೇ ಪ್ರಥಮವಾಗಿದೆ. ಜೊತೆಗೆ 3 ಲಕ್ಷ ಕಾರ್ಮಿಕರಿಗೆ ವಿಮೆ ಸೌಲಭ್ಯ, ಸ್ವಿಗ್ಗಿ, ಜೊಮ್ಯಾಟೊಗಳಂತಹ ಸಂಸ್ಥೆಗಳಲ್ಲಿ ಫುಡ್ ಡೆಲಿವರಿ ಮಾಡುವ ಹಾಗೂ ಇ-ಕಾಮರ್ಸ್ ಸಂಸ್ಥೆಗಳಾದ ಅಮೆಜಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಪೋರ್ಟರ್, ಫಾರ್ಮಸಿ, ಬ್ಲಿಂಕಿಟ್, ಜಿಪ್ಟೋ, ಡಾಮಿನೋಸ್ ನಂತಹ ಮುಂತಾದ ಸಂಸ್ಥೆಗಳಲ್ಲಿ ಡೆಲಿವರಿ ವೃತ್ತಿಯಲ್ಲಿ ತೊಡಗಿಕೊಂಡ ಎಲ್ಲಾ ಅಸಂಘಟಿತ ಗಿಗ್ ಕಾರ್ಮಿಕರಿಗೂ ಸರ್ಕಾರ ವಿಮೆ ಘೋಷಿಸಿದೆ. ವಿವಿಧ ಕಂಪನಿಗಳ ಡೆಲಿವರಿ ಕಾರ್ಮಿಕರಾಗಿ ಕೆಲಸ ಮಾಡುವ ಗಿಗ್ ಕಾರ್ಮಿಕರಿಗೆ 2 ಲಕ್ಷ ಅಪಘಾತ ವಿಮೆ ಹಾಗೂ 2 ಲಕ್ಷ ಜೀವ ವಿಮೆಯನ್ನು ಸರ್ಕಾರವು ನೆರವು ನೀಡುತ್ತಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 56 ಕೋಟಿಗಳಷ್ಟು ಹಣವನ್ನು ರಾಜ್ಯದ ಜನತೆಗೆ ತಲುಪಿಸುತ್ತಿದ್ದರೆ ಪ್ರತಿಯೊಂದು ಕುಟುಂಬಕ್ಕೂ 5,000 ಮುಟ್ಟಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗಳು ಜನರಿಗೆ ತಲುಪುತ್ತಿದೆ. ನಾವು ಇವತ್ತು 550 ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನವನ್ನ ನೀಡುತ್ತಿದ್ದೇವೆ. ಕಾರ್ಮಿಕ ಇಲಾಖೆಯಿಂದ ನಾವು ಬಡವರ ಪರವಾಗಿ ಇವತ್ತು ವಾಹನಗಳನ್ನು ನೀಡಲಾಗುತ್ತಿದೆ. ನನ್ನ ಮನವಿ ಇದೆ. ನಾನು 2014 ಇಸ್ವಿಯಲ್ಲಿ ನಾನು ವಿಶೇಷವಾದಂತ ಡಿಸೇಬಲ್ ಅವರಿಗೆ ಕೂಡ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಕೂಡ ಅವರಿಗೆ 5% ರಿಸರ್ವೇಶನ್ ಸಿಗಬೇಕಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡಿದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇದ್ದಾರೆ. ನಾವು ಅವರ ಪರವಾಗಿ ಒಂದು ಪ್ರಯತ್ನವನ್ನು ಕೂಡ ಪುನಃ ಮತ್ತೊಮ್ಮೆ ಮಾಡ್ತೀವಿ. ಯಾಕಂದ್ರೆ ಅದಕ್ಕೆ ಬಹಳಷ್ಟು ಟೆಕ್ನಿಕಲ್ ಲೋಪದೋಷ ಇದೆ. ಪುನಃ ಮತ್ತೊಮ್ಮೆ 5% ಡಿಸೇಬಲ್ಗಳಿಗೆ ಪ್ರೈವೇಟ್ ಆರ್ಗನೈಸೇಷನ್ ಕೊಡ್ಲಿಕ್ಕೆ ಒಂದು ತಾವು ಪ್ರಯತ್ನ ಮಾಡಬೇಕಂತ ತಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿಕೊಳ್ತೀನಿ. ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಗ್ಲೋಬಲ್ ಇಂಡೆಕ್ಸ್ ಏನಿದೆ, ಇವತ್ತು 2023 ಇಸ್ವಿಯಲ್ಲಿ ಈ ಭಾರತ ದೇಶದಲ್ಲಿ ನಾವು 111 ಸ್ಥಾನದಲ್ಲಿ ಇವತ್ತಿದ್ದೀವಿ. ನಾವು ಬೇರೆ ದೇಶವನ್ನು ಹೋಲಿಸ್ಕೊಂಡು ನೋಡಿದ್ರೆ ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ನಮ್ಮ ಬೇರೆ ಇರ್ತಕ್ಕಂತ ದೇಶಗಳು ಕಿನ್ನ ಕೆಳಗೆ ಇವತ್ತು ನಮ್ಮ ಭಾರತ ದೇಶ ಇದೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದನ್ನೆಲ್ಲ ಮನಗೊಂಡಿರ್ತಕ್ಕಂತ ಮುಖ್ಯಮಂತ್ರಿಯವರು ಕರ್ನಾಟಕ ರಾಜ್ಯದಲ್ಲಿ ಹಸುವಿನಿಂದ ಯಾರು ಮಲಗಕೂಡದು ಅಂತ ಹೇಳಿ 10 ಕೆಜಿಯನ್ನ ಅಕ್ಕಿ ಕೊಡತಕ್ಕಂತ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮ ಎಲ್ಲಿ ಇಲ್ಲ. ಇಂಥ ಒಂದು ಕಾರ್ಯಕ್ರಮ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿದ್ರೆ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಷ್ಟೇ ಅಲ್ಲ,
ಇವತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ, ಕಳೆದ ಸರ್ಕಾರ ಅವಧಿಯಲ್ಲಿ 8,500 ಕೋಟಿ ರೈತರಿಗೆ ರೈತರ ಸಾಲ ಮನ್ನಾ ಮಾಡೋದ್ರ ಮುಖಾಂತರ ಸುಮಾರು 22 ಲಕ್ಷ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ, ಕೃಷಿ ಹೊಂಡ ಮಾಡತಕ್ಕಂಥ ಕಾರ್ಯಕ್ರಮ, ಎಲ್ಲರಿಗಿಂತ ಹೆಚ್ಚಾಗಿ ಈ 5 ಕಾರ್ಯಕ್ರಮಗಳು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮಾತನಾಡ್ತಾರೆ, ನಾನು ಮಾತನಾಡಕ್ ಹೋಗುದಿಲ್ಲ. ಸುಮಾರು 56,000 ಕೋಟಿ ಕರ್ನಾಟಕ ರಾಜ್ಯದ ಬೊಕ್ಕಸಿನ ಸುಮಾರು 56,000 ಕೋಟಿ ನೇರವಾಗಿ ಬಡವರ ಮನೆಗೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ಒಂದು ಮುಖ್ಯಮಂತ್ರಿ ಮಾಡ್ತಾ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಜಿಡಿಪಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇವತ್ತು ಜಿಡಿಪಿ ಏನು ಗ್ರಾಸ್ ಪ್ರೊಡಕ್ಟ್ ಡೊಮೆಸ್ಟಿಕ್ ಗ್ರೋತ್ ಆಗಬೇಕು, ಅದಕ್ಕೆ ವಿಶೇಷವಾದಂತಹ ಕಾರ್ಯಕ್ರಮ. ನಮ್ಮ ದುಡ್ಡು ಸುಮಾರು 56,000 ಕೋಟಿ ಈ ಬಡವರ ಮನೆಗೆ ಮುಟ್ಟಬೇಕು. ಅದರಿಂದ ಆರ್ಥಿಕ ಪರಿಸ್ಥಿತಿ ವಿಶೇಷವಾಗಿ ನಮ್ಮ ಬಡವರ ಮನೆಗೆ ಕನಿಷ್ಠ ಪಕ್ಷ ಒಂದು ಕುಟುಂಬಕ್ಕೆ 5,000 ರೂಪಾಯಿ ತಿಂಗಳ ಮುಟ್ಟತಕ್ಕಂಥ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮಾಡಿದ್ದಾರೆ. ಅದಕ್ಕೆ ಈ ವೇದಿಕೆ ಮುಖಾಂತರ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪುನಃ ಮತ್ತೊಮ್ಮೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಮ್ಮ ಬಜೆಟ್ ನಲ್ಲಿ ಕಿಕ್ ವರ್ಕರ್ಸ್ ಗೆ ನಮಗೆ ಒಂದು ದುಡ್ಡನ್ನು ಒದಗಿಸಿ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೀವಿ. ಪತ್ರಿಕಾ ವಿತರಣೆ ಮಾಡತಕ್ಕಂಥವರಿಗೆ ನಾವು ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡ್ತಾ ಇದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಟೋ ರಿಕ್ಷಾ ಡ್ರೈವರ್ಗಳು ಇರ್ಬೋದು, ಅಥವಾ ಸಿವಿಲ್ ಟ್ರಕ್ಸ್ ಡ್ರೈವರ್ಗಳು ಇರ್ಬೋದು, ಅಥವಾ ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು ಇರ್ಬೋದು, ಕ್ಲೀನರ್ಗಳು ಇರ್ಬೋದು, ಅಥವಾ ಟೈರ್ ಮೋಲ್ಡಿಂಗ್ ಇಂಡಸ್ಟ್ರಿ ಅವರು ಇರ್ಬೋದು, ಪಂಚರ್ ಆಗ್ತಕ್ಕಂಥ ಮೆಕ್ಯಾನಿಕ್ಸ್ ಇರ್ಬೋದು, ಈ ಅಲೈಡ್ ಇಂಡಸ್ಟ್ರಿ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆ ಯಾರ್ಯಾರು ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು 40 ಲಕ್ಷ ಹೆಚ್ಚು ಜನಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಾಮಾಜಿಕ ಭದ್ರತಾ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮಾಡಿದ್ದಾರೆ. ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದು ಕಾರ್ಯಕ್ರಮವನ್ನ ಜಿಲ್ಲಾ ಆಡಳಿತದಿಂದ ಏರ್ಪಾಡು ಮಾಡಿದ್ದಾರೆ. ನಾನು ಈ ಕಾರ್ಯಕ್ರಮವನ್ನ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಲಾಡ್ ಒಬ್ಬ ಉತ್ಸಾಹಿ ಸಚಿವರು, ಬಡ ಜನರ ಬಗ್ಗೆ, ಕಾರ್ಮಿಕರ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟುಕೊಂಡವರು. ಇಡೀ ದೇಶದಲ್ಲಿ ದೇಶದ ಸಂಪತ್ತನ್ನ ಉತ್ಪಾದನೆ ಮಾಡುವ ಕಾಯಕ ಜೀವಿಗಳಿಗೆ ಆಸರೆಯಾಗಿದ್ದಾರೆ. ಅಸಮಾನತೆಯ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಶಾಂತಿ ಇರಲ್ಲ. ಎಲ್ಲರೂ ಮುಖ್ಯ ವಾಹಿನಿಗೆ ಬರಬೇಕು. CSR ಫಂಡ್ ನಿಂದ ವಿಶೇಷ ಚೇತನರಿಗೆ ಮೋಟಾರು ಸೈಕಲ್ ಕೊಡಲಾಗುತ್ತಿದೆ. 4,000 ಜನರಿಗೆ ತ್ರಿಚಕ್ರ ವಾಹನವನ್ನು ಕೊಟ್ಟಿದ್ದೇವೆ. ಪತ್ರಿಕಾ ವಿತರಕರಿಗೆ ಬಜೆಟ್ನಲ್ಲಿ ವಿಶೇಷ ಪ್ಯಾಕೇಜ್ ನೀಡಲಾಗುವುದು. ಕಾರ್ಮಿಕರ ನೋಂದಣಿ ಪ್ರಕ್ರಿಯೆ ಅದರ ಚಾಲನಾ ಕಾರ್ಯಕ್ರಮ, ಈ ಕಾರ್ಯಕ್ರಮಗಳನ್ನ ಜಿಲ್ಲಾ ಆಡಳಿತದ ವತಿಯಿಂದ ಸಂತೋಷ್ ಲಾಡ್ ಅವರು ಮತ್ತು ಅಧಿಕಾರಿಗಳು ಏರ್ಪಾಡನ್ನು ಮಾಡಿದ್ದಾರೆ. ನಾನು ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಸಂತೋಷ್ ಲಾಡ್ ಅವರು ಒಬ್ಬ ಉತ್ಸಾಹಿ ಸಚಿವ. ಬಡ ಜನರ ಬಗ್ಗೆ, ಕಾರ್ಮಿಕರ ಬಗ್ಗೆ ಅಪಾರವಾದಂತ ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಹಿಂದಿನೂ ಕೂಡ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಕಾರ್ಮಿಕ ಇಲಾಖೆಗೆ ಕೊಟ್ಟಿದ್ದೆ ಅವರಿಗೆ. ಈಗಲೂ ಕಾರ್ಮಿಕ ಸಚಿವರಾಗಿದ್ದಾರೆ. ಇಡೀ ದೇಶದಲ್ಲಿ ಈ ದೇಶದ ಸಂಪತ್ತನ್ನ ಉತ್ಪಾದನೆ ಮಾಡೋರು. ಪ್ರಜಾಪ್ರಭುತ್ವ ಗಟ್ಟಿಯ ಉಳಿಬೇಕಾದ್ರೆ, ಈ ಸೌಧ ಗಟ್ಟಿಯ ಉಳಿಬೇಕಾದ್ರೆ ಅಸಮಾನತೆಯನ್ನು ತೊಡೆದಾಕ್ಲೇಬೇಕು.
ಬರಬೇಕಾಗ್ತದೆ. ಇವತ್ತು 137 ಜನ ಉದ್ಯಮಿಗಳು ಅವರ ಎಂತ ಫಂಡ್ ಅದು CSR ಫಂಡ್ ನಲ್ಲಿ ಈ ಮೋಟಾರ್ ಚಾಲಿತ ವಾಹನಗಳನ್ನ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಇಲಾಖೆಯಿಂದ ಕೊಡ್ತೀವಿ, ಅವರು ಕೂಡ ಕೊಟ್ಟಿದ್ದಾರೆ. ಮಾಡಬೇಕು. ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದನ್ನ ನೆರವೇರಿಸದೆ ಸರ್ಕಾರದ ಕೆಲಸ, ಸರ್ಕಾರದ ಕರ್ತವ್ಯ. ಇದನ್ನ ಮಾಡತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ನಾನು ಬಜೆಟ್ ಘೋಷಣೆ ಮಾಡಿದೆ. 4,000 ಜನ ಅಂಗವಿಕಲರಿಗೆ ಈ ತ್ರಿಚಕ್ರ ವಾಹನಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. 4,000 ಜನರಿಗೆ. ಇವತ್ತಿನವರಿಗೆ ಈ ಪತ್ರಿಕಾ ವಿತರಕರಿದ್ರಲ್ಲ, ಪತ್ರಿಕಾ ವಿತರಕರಿಗೆ ಯಾವ ಸಹಾಯವನ್ನು ಕೂಡ ಮಾಡಿರಲಿಲ್ಲ. ಅವರಿಗೆ ಬಜೆಟ್ ನಲ್ಲಿ ನಾವು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ರೈತರನ್ನು ಬಿಟ್ರೆ ಕಾರ್ಮಿಕರು ಸದ್ಯ ದೇಶವನ್ನೇ ಕಟ್ಟುತ್ತಿದ್ದಾರೆ. ನಮ್ಮ ಸರ್ಕಾರ ಬಡವರ ಪರವಾಗಿ ಜಾತಿ ಧರ್ಮ ಯಾವುದೇ ಭೇದ ಭಾವವಿಲ್ಲದೆ ಕೆಲಸವನ್ನು ಮಾಡುತ್ತಿದೆ. 1 ವರ್ಷಕ್ಕೆ ಒಂದು ಕುಟುಂಬಕ್ಕೆ 50,000ರಿಂದ 60,000 ಹಣ ಸಿಗುವ ಯೋಜನೆಗಳನ್ನ ನೀಡುತ್ತಿದ್ದೇವೆ. 4 ಕೋಟಿ ಬಡ ಜನರಿಗೆ ಅನುಕೂಲವಾಗುವಂತಹ ಯೋಜನೆಯನ್ನ ನೀಡಲಾಗುತ್ತಿದೆ. ನಿರುದ್ಯೋಗಿ ಯುವಕರಿಗೆ ಮುಂದಿನ ತಿಂಗಳು ಯುವ ನಿಧಿ ಯೋಜನೆಯನ್ನ ಚಾಲನೆ ನೀಡುತ್ತೇವೆ. ಒಟ್ನಲ್ಲಿ ಧಾರವಾಡದಲ್ಲಿ ಈ ಕಾರ್ಮಿಕ ಇಲಾಖೆ ಮಾಡಿರುವ ಈ ಕಾರ್ಮಿಕರಿಗೆ ಅನುಕೂಲವಾಗಿದೆ. ಲಾಡ್ ಮಾಡಿರುವ ಈ ಯೋಜನೆಯನ್ನ ನಾನು ಗೌರವಿಸುತ್ತೇನೆ ಎಂದು ಲಾಡ್ ಅವರನ್ನ ಹೊಗಳಿ ಮಾತನಾಡಿದರು. ರೈತರು ಬಿಟ್ಟರೆ ಕಾರ್ಮಿಕರಿಗೆ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಅವರೆಲ್ಲರೂ ಉತ್ಪಾದನಾ, ಇವತ್ತು ಸಮಾಜ ಕಟ್ಟತಕ್ಕಂಥವ್ರು ಯಾರು? ಅನ್ನದಾತರು ಯಾರು? ರೈತರು. ಸಮಾಜ ಕಟ್ಟವರು ಯಾರು? ಉತ್ಪಾದನೆ ಮಾಡೋರು ಯಾರು? ಅದಕ್ಕೆ ಬಸವಣ್ಣ ಹೇಳದ್ದು ಎಲ್ಲರೂ ಕಾಯಕ ಮಾಡಬೇಕು. ಕಾಯಕ ಮಾಡಿ ಬಂದಂತ ಉತ್ಪಾದನೆಯನ್ನ ಎಲ್ಲರೂ ಹಂಚಿಕಬೇಕು. ಕೆಲವರು ಮಾತ್ರ ಕಾಯಕ ಮಾಡಬಾರ್ದು, ಎಲ್ಲರೂ ಕಾಯಕವನ್ನು ಮಾಡಬೇಕು. ಅದೇ ಆ ತತ್ವವನ್ನೇ ಬಸವಾದಿ ಶರಣರು ಹೇಳುದು, ಕಾಯಕ ದಾಸೋಹ. ನಮ್ಮ ಸರ್ಕಾರ ಅದರಲ್ಲಿ ನಂಬಿಕೆ ಇಟ್ಕೊಂಡು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವ ಭಾಷೆ ಇಲ್ಲ. ಎಲ್ರಿಗೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ, ಬಡವರಿಗೆ ಇವತ್ತು ಪ್ರತಿ ಕುಟುಂಬಕ್ಕೆ, ಬಡವರ ಕುಟುಂಬಕ್ಕೆ 4,000ರಿಂದ 5,000 ರೂಪಾಯಿ ತಿಂಗಳಿಗೆ ಸಿಗ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಘೋಷಣೆ ಮಾಡ್ತೀವಿ. 4,000ರಿಂದ 5,000 ವರ್ಷಕ್ಕೆ 50,000ರಿಂದ 60,000 ರೂಪಾಯಿ. ಗೊತ್ತಾಗಬೇಕಲ್ಲ ಇದು. 50,000ರಿಂದ 60,000 ರೂಪಾಯಿ ವರ್ಷಕ್ಕೆ. ಸುಮಾರು 1,30,00,000 ಕುಟುಂಬಗಳಿಗೆ. ಜನಸಂಖ್ಯೆ ಎಷ್ಟಾಗುತ್ತೆ ಗೊತ್ತಾ? 4 ಕೋಟಿಗಿಂತ ಹೆಚ್ಚು ಜನ. 4 ಕೋಟಿ ಹೆಚ್ಚು ಜನರಿಗೆ ಇವತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಅದು ಈ ನಿಮ್ಮ ಕಾರ್ಮಿಕರಿರಲ್ಲ, ಈ ಕಾರ್ಮಿಕರಿಗೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಯಾರಿಗೆ ಹೆಚ್ಚು ಅನುಕೂಲ ಆಗೋದು? ಕಾರ್ಮಿಕರಿಗೆ. 2,000 ರೂಪಾಯಿ ಕೊಡೋದು ಯಾರಿಗೆ ಹೆಚ್ಚು ಅನುಕೂಲ ಆಗೋದು? ಮಹಿಳಾ ಯಜಮಾನಿ ಅಲ್ಲ, ಮನೆ ಯಜಮಾನಿ ಕಾರ್ಮಿಕರಿಗೆ. ತಿಂಗಳಿಗೆ 5 kg ಅಡಿಷನಲ್ ಕೊಡ್ತಾ ಇದೀವಲ್ಲ, 170 ರೂಪಾಯಿ ಯಾರಿಗೆ ಅನುಕೂಲ ಆಗೋದು? ಕಾರ್ಮಿಕರಿಗೆ. 200 ಯೂನಿಟ್ ವರೆಗೆ ಪುಕ್ಕಟೆಯಾಗಿ ಕರೆಂಟ್ ಕೊಡ್ತೀವಲ್ಲ, ಯಾರಿಗೆ ಅನುಕೂಲ ಆಗೋದು? ಮತ್ತೆ ಯುವಕರಿಗೆ ಮುಂದಿನ ತಿಂಗಳಿಂದ ನಿರುದ್ಯೋಗಿ ಯುವಕರಿಗೆ ಭತ್ಯೆ ಕೊಡ್ತಕ್ಕಂಥ 3,000 ರೂಪಾಯಿ ಗ್ರಾಜುಯೇಟ್ಸ್ಗಳಿಗೆ, ನಿರುದ್ಯೋಗಿ ಗ್ರಾಜುಯೇಟ್ಸ್ಗಳಿಗೆ. ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ
1,500 ರೂಪಾಯಿ ತಿಂಗಳಿಗೆ 2 ವರ್ಷದವರೆಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದೀವಿ. ಇವೆಲ್ಲ ಯಾಕೆ ಮಾಡಿದೀವಿ ಅಂತಂದ್ರೆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲಿ, ನಿರುದ್ಯೋಗ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ. ಇವತ್ತು ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸುಮಾರು 525 ಜನರಿಗೆ, ಅಂಗವಿಕಲರಿಗೆ, ವಿಕಲಚೇತನರು ಅಂತ ನಾವು ಕರಿತೀವಿ, ಅವರಿಗೆ 3 ಚಕ್ರದ ವಾಹನ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂತ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಒಟ್ನಲ್ಲಿ ಧಾರವಾಡದಲ್ಲಿ ನಡೆದ ಈ ಕಾರ್ಮಿಕ ಇಲಾಖೆಯ ಕಾರ್ಯಕ್ರಮ ರಾಜ್ಯದಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಾಲನೆ ನೀಡಿ ಎಲ್ಲ ಫಲಾನುಭವಿಗಳಿಗೆ ಕೀ ನೀಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಸಚಿವ ಸಂತೋಷ್ ಲಾಡ್ ಅವರ ಉತ್ಸಾಹ. ಇನ್ನು ಈ ಕಾರ್ಯಕ್ರಮ ಉಳಿದೆಲ್ಲ ಸಚಿವರಿಗೆ ಮಾದರಿಯಾಗಿದೆ. ಇದಿಷ್ಟು ಈ ಹೊತ್ತಿನ ಮಾಹಿತಿ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ 1 ಟಿವಿ ಕನ್ನಡ. ಇದು ಪ್ರತಿಕ್ಷಣ ಪ್ರಜಾಪರ.